ಬ್ಯಾಂಕ್ಗಳಲ್ಲಿ ಲೋನ್ ಪಡೆಯುವವರಿಗೆ ಸಿಹಿ ಸುದ್ದಿ ಇದು. ಈಗ ಎಲ್ಲ ಬ್ಯಾಂಕ್ಗಳಲ್ಲೂ ಕಮ್ಮಿ ಬಡ್ಡಿಗೆ ಸಾಲ ಸಿಗಲಿದೆ. ಅಷ್ಟಕ್ಕೂ ಮೊದಲಿಗಿಂತ ಈಗ ಬಡ್ಡಿ ದರ ಎಷ್ಟು ಕಮ್ಮಿಯಾಗಿದೆ, ಏನಿದು ಗುಡ್ ನ್ಯೂಸ್ ಅಂತೀರಾ? ಈ ಸ್ಟೋರಿ ನೋಡಿ. ಲೋನ್ ಪಡೆಯುವವರಿಗೆ ಸಿಹಿ ಸುದ್ದಿ. ಈಗ ಎಲ್ಲ ಬ್ಯಾಂಕ್ಗಳಲ್ಲೂ ಸಾಲಕ್ಕೆ ಬಡ್ಡಿ ಕಮ್ಮಿ. ಮೊದಲಿಗಿಂತ ಈಗ ಬಡ್ಡಿ ದರ ಎಷ್ಟು ಕಮ್ಮಿ ಗೊತ್ತಾ? ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಇತ್ತೀಚೆಗೆ ರೆಪೋ ದರವನ್ನ 0.25% ರಷ್ಟು ಕಡಿತಗೊಳಿಸಿ 6.25% ಇಂದ 6%ಗೆ ತಂದಿದೆ. ಈ ಕ್ರಮವು ಬ್ಯಾಂಕುಗಳಿಗೆ ಲಭ್ಯವಿರುವ ನಿಧಿಯ ವೆಚ್ಚವನ್ನ ಕಡಿಮೆ ಮಾಡುವ ಗುರಿಯನ್ನ ಹೊಂದಿದ್ದು, ಹೀಗಾಗಿ ಗ್ರಾಹಕರಿಗೆ ನೀಡುವ ಸಾಲದ ಮೇಲಿನ ಬಡ್ಡಿ ದರಗಳನ್ನ ಕಡಿಮೆ ಮಾಡಲು ಸಾಲದಾತರಿಗೆ ಪ್ರೋತ್ಸಾಹ ದೊರೆಯುತ್ತದೆ. ಇದರ ಫಲವಾಗಿ ಕೆನರಾ ಬ್ಯಾಂಕ್ ಮತ್ತು ಇಂಡಿಯನ್ ಬ್ಯಾಂಕ್ ಮೊದಲು ಸ್ಪಂದಿಸಿದ್ದು, ತಮ್ಮ ವಿವಿಧ ಸಾಲ ಯೋಜನೆಗಳ ಮೇಲಿನ ಬಡ್ಡಿ ದರಗಳನ್ನು ಕಡಿತಗೊಳಿಸಿವೆ. ಬ್ಯಾಂಕುಗಳ ಈ ಕ್ರಮವು ಆರ್ಬಿಐನ ಇತ್ತೀಚಿನ ರೆಪೋ ದರ ಕಡಿತದ ಫಲಿತಾಂಶವಾಗಿದ್ದು, ಇದರ ಮುಖ್ಯ ಉದ್ದೇಶವೆಂದರೆ ಕಡಿಮೆಯಾದ ಬಡ್ಡಿ ದರದ ಲಾಭವನ್ನ ನೇರವಾಗಿ ಗ್ರಾಹಕರಿಗೆ ತಲುಪಿಸುವುದಾಗಿದೆ. ಇದರಿಂದ ಸಾಲಗಳ ಮೇಲಿನ ಹೆಚ್ಚಿನ ಹೊರೆ ಇಳಿದಂತಾಗುತ್ತೆ. ಕೆನರಾ ಬ್ಯಾಂಕ್ ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದ್ದು, ತನ್ನ ರೆಪೋ ಲಿಂಕ್ಡ್ ಲೆಂಡಿಂಗ್ ದರವನ್ನ 25 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿತಗೊಳಿಸಿದೆ. ಈ ಪರಿಷ್ಕೃತ ದರಗಳು ಏಪ್ರಿಲ್ 12, 2025ರಿಂದಲೇ ಜಾರಿಗೆ ಬಂದಿವೆ. ಇದರ ಪರಿಣಾಮವಾಗಿ ಗೃಹ ಸಾಲಗಳ ಬಡ್ಡಿ ದರಗಳು ಈಗ ವಾರ್ಷಿಕ 7.90 ಇಂದ ಪ್ರಾರಂಭವಾಗಲಿದ್ದು, ವಾಹನ ಸಾಲಗಳ ಬಡ್ಡಿ ದರಗಳು ವಾರ್ಷಿಕ 8.20 ಇಂದ ಆರಂಭವಾಗಲಿವೆ. ಈ ಕ್ರಮವು ಹೊಸದಾಗಿ ಸಾಲ ಪಡೆಯುವವರಿಗೆ ಮತ್ತು ಈಗಿರುವ ಸಾಲಗಾರರಿಗೆ ಇಬ್ಬರಿಗೂ ಅನುಕೂಲವಾಗುವ ನಿರೀಕ್ಷೆ ಇದೆ. ರೆಪೋ ದರ ಆಧಾರಿತ ಸಾಲ ದರ ತಗ್ಗಿರೋದ್ರಿಂದ ಎಲ್ಲಾ ರೀತಿಯ ಸಾಲಗಳ ಕನಿಷ್ಠ ಬಡ್ಡಿ ದರವನ್ನ ಇಳಿಸಲಾಗಿದೆ. ಅವುಗಳಲ್ಲಿ ನಮ್ಮ ಜನಪ್ರಿಯ ಸಾಲಗಳಾದ ಹೋಮ್ ಲೋನ್ ಅಥವಾ ಗೃಹ ಸಾಲಗಳು ಈಗ ವಾರ್ಷಿಕ 7.90 ಇಂದ ಪ್ರಾರಂಭವಾಗುತ್ತವೆ ಮತ್ತು ವೆಹಿಕಲ್ ಲೋನ್ ಅಥವಾ ವಾಹನ ಸಾಲಗಳು ವಾರ್ಷಿಕ 8.20 ಇಂದ ಪ್ರಾರಂಭವಾಗುತ್ತವೆ. ಇದರರ್ಥ ಈಗಿರುವ ಮತ್ತು ಹೊಸದಾಗಿ ಸಾಲ ಪಡೆಯುವ ಗ್ರಾಹಕರಿಗೆ ಮಾಸಿಕ ಕಂತುಗಳ ಮೊತ್ತ ಕಡಿಮೆಯಾಗಲಿದೆ. ಅಲ್ಲದೆ ಮನೆ ಅಥವಾ ವಾಹನ ಖರೀದಿಸಲು ಯೋಜಿಸುತ್ತಿರುವ ಗ್ರಾಹಕರಿಗೆ ಇದು ಹೆಚ್ಚು ಕೈಗೆಟುಕುವ ದರದಲ್ಲಿ ಲಭ್ಯವಾಗಲಿದೆ ಎಂದು ಕೆನರಾ ಬ್ಯಾಂಕ್ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದೇ ಮಾದರಿಯಲ್ಲಿ ಇಂಡಿಯನ್ ಬ್ಯಾಂಕ್ ಸಹ ತನ್ನ ಗೃಹ ಸಾಲದ ದರಗಳನ್ನು ವಾರ್ಷಿಕ 8.15ರಿಂದ 7.90ಗೆ ಮತ್ತು ವಾಹನ ಸಾಲದ ದರಗಳನ್ನು ವಾರ್ಷಿಕ 8.50 ಇಂದ 8.25ಕ್ಕೆ ಇಳಿಸಿದೆ. ಈ ದರಗಳ ಕಡಿತವು ಇಎಂಐಗಳನ್ನು ಕಡಿಮೆಗೊಳಿಸಿ ಆರ್ಥಿಕ ನೆಮ್ಮದಿ ನೀಡುವುದು ಮತ್ತು ಸಾಲ ಪಡೆಯುವಿಕೆಯನ್ನ ಸುಲಭಗೊಳಿಸುವ ಗುರಿಯನ್ನ ಹೊಂದಿದೆ. ಹೆಚ್ಚುವರಿಯಾಗಿ ಇಂಡಿಯನ್ ಬ್ಯಾಂಕ್ ಕಡಿಮೆ ಪ್ರಕ್ರಿಯಾ ಶುಲ್ಕ ಮತ್ತು ದಾಖಲಾತಿ ಶುಲ್ಕರಹಿತ ಕೊಡುಗೆಗಳನ್ನು ನೀಡ್ತಾ ಇದ್ದು, ಇದು ಇಂಡಿಯನ್ ಬ್ಯಾಂಕ್ ಸಾಲಗಳ ಆಕರ್ಷಣೆಯನ್ನ ಹೆಚ್ಚಿಸಿದೆ. ರೆಪೋ ಲಿಂಕ್ಡ್ ಲೆಂಡಿಂಗ್ ದರ ಎಂದರೆ ಬ್ಯಾಂಕುಗಳು ತಮ್ಮ ಗ್ರಾಹಕರಿಗೆ ಸಾಲ ನೀಡುವ ದರ. ಇದನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಗದಿಪಡಿಸಿದ ರೆಪೋ ದರದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ. ರೆಪೋ ಲಿಂಕ್ಡ್ ಲೆಂಡಿಂಗ್ ದರ ಎಂಬ ಪರಿಕಲ್ಪನೆಯು ರೆಪೋ ದರಕ್ಕೆ ಸಂಪರ್ಕ ಹೊಂದಿರುವ ಬಡ್ಡಿ ದರವನ್ನ ಸೂಚಿಸುತ್ತೆ. ಅಕ್ಟೋಬರ್ 2019ರಲ್ಲಿ ನೀಡಲಾದ ಆರ್ಬಿಐ ಸುತ್ತೋಲೆಯ ಪ್ರಕಾರ ಬ್ಯಾಂಕುಗಳು ತಮ್ಮ ಚಿಲ್ಲರೆ ಸಾಲಗಳನ್ನು ಬಾಹ್ಯ ಮಾನದಂಡದ ಸಾಲ ದರಗಳಿಗೆ ಜೋಡಿಸುವುದು ಕಡ್ಡಾಯವಾಗಿದೆ. ಪರಿಣಾಮವಾಗಿ ಹೆಚ್ಚಿನ ಬ್ಯಾಂಕುಗಳಿಗೆ ರೆಪೋ ದರವು ಪ್ರಮಾಣಿತ ಮಾನದಂಡವಾಗಿ ಹೊರಹೊಮ್ಮಿದೆ. ರೆಪೋ ದರ ಕಡಿತದಿಂದ ಇತರ ಬ್ಯಾಂಕ್ಗಳ ನಿರ್ಧಾರವೇನು? ಕೆನರಾ ಬ್ಯಾಂಕ್ ಮತ್ತು ಇಂಡಿಯನ್ ಬ್ಯಾಂಕ್ ಹೊರತುಪಡಿಸಿ ಇತರ ಬ್ಯಾಂಕುಗಳು ಕೂಡ ಆರ್ಬಿಐನ ರೆಪೋ ದರ ಕಡಿತಕ್ಕೆ ಅನುಗುಣವಾಗಿ ತಮ್ಮ ಸಾಲದ ದರಗಳನ್ನು ಪರಿಷ್ಕರಿಸಿವೆ. ದೇಶದ ಅತಿದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಸಾಲದ ದರಗಳನ್ನು ಗರಿಷ್ಠ 0.25ರಷ್ಟು ಕಡಿಮೆ ಮಾಡಿದೆ. ಏಪ್ರಿಲ್ 15, 2025ರಿಂದ ಜಾರಿಗೆ ಬರುವಂತೆ ಬ್ಯಾಂಕಿನ ಇಬಿಎಲ್ಆರ್ ಅನ್ನು 8.90 ಇಂದ 8.65ಕ್ಕೆ ಇಳಿಸಲಾಗಿದೆ. ಅಂತೆಯೇ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಹ ತನ್ನ ಆರ್ಎಲ್ಎಲ್ಆರ್ ಅನ್ನು 8.90 ಇಂದ 8.65ಕ್ಕೆ ಕಡಿಮೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾ ಸಹ ಭಾರತೀಯ ರಿಸರ್ವ್ ಬ್ಯಾಂಕ್ನ 25 ಬೇಸಿಸ್ ಪಾಯಿಂಟ್ಗಳ ರೆಪೋ ದರ ಕಡಿತಕ್ಕೆ ಅನುಗುಣವಾಗಿ ತನ್ನ ಸಾಲದ ದರಗಳನ್ನು ಸರಿಹೊಂದಿಸಿದೆ. ಬ್ಯಾಂಕಿನ ಆರ್ಬಿಎಲ್ಆರ್ ಅನ್ನು 9.1ರಿಂದ 8.85ಕ್ಕೆ ಇಳಿಸಲಾಗಿದ್ದು, ಪರಿಷ್ಕೃತ ದರವು ಏಪ್ರಿಲ್ 9, 2025ರಿಂದ ಜಾರಿಗೆ ಬಂದಿದೆ. ಬಿಎಸ್ಇಗೆ ಸಲ್ಲಿಸಿದ ಮಾಹಿತಿಯಲ್ಲಿ ಬ್ಯಾಂಕ್ ಆಫ್ ಇಂಡಿಯಾ ಏಪ್ರಿಲ್ 9, 2025ರಿಂದ ಜಾರಿಗೆ ಬರುವಂತೆ ಆರ್ಬಿಎಲ್ಆರ್ ಅನ್ನು 9.1ರಿಂದ 8.85ಕ್ಕೆ ಅಂದರೆ 25 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿಮೆ ಮಾಡಲಾಗಿದೆ ಎಂದು ತಿಳಿಸಿದೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.